ಎಲ್ಲ ಕಡೆ ಸುಳ್ಳು ಬಿಸಿಲು, ನಾನ್ ಮಾತ್ರ ತಂಪಲ್ಲಿದ್ದೀನಿ. ಛತ್ರಿ ಹಿಡಿದವ್ರು ಯಾರು ಅಂತ ತಿರುಗಿ ನೋಡಿದ್ರೆ ಜವಾಬ್ದಾರಿಗಳ ಬೇಗೆಯಲ್ಲಿ ಬರೀ ಮೈಯಲ್ಲಿ ನಿಂತಿದ್ದ ನನ್ನಪ್ಪ. ತನ್ನ ಕೆಪಾಸಿಟಿಗಿಂತ ಹೆಚ್ಚು ಭಾರ ಹೊತ್ತಿದ್ದ ನನ್ನಪ್ಪ. ನಾನು ತಂಪಲ್ಲಿರೋದನ್ನ ನೋಡಿ ಖುಷಿ ಪಡ್ತಾ ಇದ್ದ ನನ್ನಪ್ಪ. ನಾನು ಇದುವರೆಗೂ ಥ್ಯಾಂಕ್ಸ್ ಹೇಳಿಲ್ಲ, ಅವ್ರು ಇದುವರೆಗೂ ಕ್ರೆಡಿಟ್ಸ್ ತಗೊಂಡಿಲ್ಲ. ಇವಾಗ ನಾನು ದೊಡ್ಡವನಾಗಿದ್ದೀನಿ. ಅಪ್ಪ ಹೊತ್ತಿರೋ ಜವಾಬ್ದಾರಿಗಳಿಗೆ ನಾನು ಸ್ವಲ್ಪ ಸಪೋರ್ಟ್ ಕೊಡೋಣ ಅಂತ ನಿಂತಾಗ ನನಗೆ ಗೊತ್ತಾಯ್ತು, ಜವಾಬ್ದಾರಿಗಳ ಭಾರ ಹೊರೋದು ಸುಲಭ ಅಲ್ಲ. ಅವ್ರು ಹೊತ್ತಿರೋ ಭಾರದ ಮುಂದೆ ನನ್ನ ಪ್ರಾಬ್ಲಮ್ಸ್ಗಳು ಲೆಕ್ಕಕ್ಕೆ ಇಲ್ಲ. ಸೊ ಅಲ್ಲಿಂದ ತುಂಬಾ ಶ್ರಮ ಪಡೋಕ್ ಸ್ಟಾರ್ಟ್ ಮಾಡಿದೆ. ಆ ಭಾರ ಕಮ್ಮಿ ಮಾಡಬೇಕು ಅಂತ ಓವರ್ ಟೈಮ್ ಮಾಡೋಕ್ ಸ್ಟಾರ್ಟ್ ಮಾಡಿದೆ. ನಾನು ಚಿಕ್ಕವನಿದೆ, ಆದ್ರೆ ನನ್ಗಿನ್ನೂ ಕರೆಕ್ಟ್ ಆಗಿ ನೆನಪಿದೆ. ಸೊ ಕೇಳಿದೆ ಅಪ್ಪನಿಗೆ, ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ಸಂಜೆ ನಗ್ತಾ ಬರ್ತಿದ್ರಲ್ಲ ಹೇಗೆ ಅಂತ. ಅವಾಗ ಹೇಳಿದ್ರು, ಅಪ್ಪ ನನಗೂ ಭಾರ ಹೊರೋಕ್ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ ಆಗ್ತಾ ಇತ್ತು. ಅದೇ ಬೇಜಾರಲ್ಲಿ ಮನೆಗೆ ಬರ್ತಿದ್ದೆ. ಆದ್ರೆ ಬಾಗ್ಲಲ್ಲೇನೆ ನನ್ನ ಪುಟ್ಟ ಮಗ ಓಡ್ ಬರ್ತಿದ್ದ. ನನ್ನ ತಪ್ಕೊಂಡು ನನ್ನ ಅಪ್ಪ ಅಂತ ಹೇಳಿ ಮುತ್ತು ಕೊಟ್ಟು ನನ್ನ ಕಷ್ಟಗಳನ್ನೆಲ್ಲ ಮಾಯ ಮಾಡ್ಬಿಡ್ತಿದ್ದ ಅಂತ. ಆಮೇಲೆ ಅವನು ದೊಡ್ಡವನಾಗ್ಬಿಟ್ಟ. ನಾನು ನಗೋದನ್ನ ನಿಲ್ಲಿಸ್ಬಿಟ್ಟೆ ಅಂದ್ರು. ಇಷ್ಟಾಗ್ಬಿಡ್ತು. ಬರೀ ನಾನಷ್ಟೇ ಅಲ್ಲ, ನನ್ನ ಅಪ್ಪ ಕೂಡ ನನ್ನ ಹಳೆ ವರ್ಷನ್ನ ಮಿಸ್ ಮಾಡ್ತಾ ಇದ್ದಾರೆ. ನಾನು ಚಿಕ್ಕವನೇ ಇರಬಾರ್ದಿತ್ತಂತ ಮಿಸ್ ಮಾಡ್ತಾ ಇದ್ದಾರೆ.